ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಬೆಳಗ್ಗೆ ಎದ್ದು ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ನಾನು ಟಿ ಶರ್ಟು ಮತ್ತು ಚಡ್ಡಿ ಹಾಕ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಎದ್ದು ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಬ್ರಷ್ ಮಾಡಿಬಿಟ್ಟು ಮುಖ ತೊಳೆಯೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತೈತೆ. ನೈಟ್ ಊಟ ಮಾಡಿದ್ದೇನು ಅನಿಸಿಲ್ಲ. ಬನ್ನಿ ಇವಾಗ ಗೈಸ್, ಇವಾಗ ಬಂದು ಬಿಸಿ ಬಿಸಿ ಕಾಫಿ ಕುಡಿತಾಯಿದ್ದೀನಿ. ಶುಗರೇ ಇಲ್ಲ, ಶುಗರ್ ಹಾಕೋಣ ನೋಡ್ರಿ. ಶುಗರ್ ಇಲ್ಲ ಐತೆ. ಗೈಸ್, ಕಾಫಿ ಕುಡ್ದಿದ್ದಾಯಿತು. ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ ನೋಡ್ರಿ. ಇನ್ನೂ ಎಲ್ಲ ಖಾಲಿ ಐತೆ. ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ಬಂದು ಮಾಡೋಣ ಬನ್ನಿ. ಗೈಸ್, ನಾನು ಅವಾಗಲೇ ಕಾಫಿ ಕುಡ್ಕೊಬಂದು ಸ್ವಲ್ಪ ಹೊತ್ತು ಒಂದು ಮಿನಿ ಬ್ಲಾಗಿಗೆ ಸಾಂಗ್ ಹಾಕಿ ಎಡಿಟ್ ಮಾಡ್ತಾಯಿದ್ದೆ. ಅದು ಎಡಿಟಿಂಗ್ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಬಂದು ಅವರೊಂದು 8:30 ಹೊರಡೋಣ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ. ಆಲ್ರೆಡಿ 8:30 ಟೈಮ್ ಆಗೋಯ್ತು ಅನಿಸುತ್ತೆ. ಟೈಮ್ ನೋಡ್ರಿ, ಅಲ್ಲಿ 8:36 ಆಗ್ಬಿಟ್ಟೈತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬರೋಣ. ಹೊಟ್ಟೆ ಹಸಿದೈತೆ ಆಲ್ರೆಡಿ. ಗಾಯ್ಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಹೊರಟಿದ್ದೀನಿ ಈಗ ಗಾಡಿ ಹತ್ರ. ಬ್ರೇಕ್ಫಾಸ್ಟ್ಗೆ ಅಲ್ಲಿ ಅಣ್ಣ ಕೇಳಿದ್ರು, ಡ್ರೈವರ್ ಇಲ್ಲಲ್ಲ, ಬರೋಂಗಿಲ್ಲ, ಅಲ್ಲಿ ಮಾಡ್ಬೇಕಾದ್ರೆ ಡ್ರೈವರು ಅಂತ. ನಮ್ಮ ಕಸ್ಟಮರ್ ಅಲ್ಲೇ ಕೂತಿದ್ರು. ಅವ್ರನ್ನ ಕೇಳಿ ಅಂತಂದೆ. ಕೇಳಿದ್ರು, ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಹಣ ಮಾಡಲಾ ಬೇಡವಾ ಅಂದೆ. ಸರಿ ಮಾಡಿ ಅಂದರು. ಮಾಡಿಕೊಂಡು ಬರ್ತಾಯಿದ್ದೀನಿ. ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಈಗ ನಮ್ಮವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಏನೇನು ತೋರಿಸ್ಬೇಕು ನೋಡ್ಬಿಟ್ಟು ತೋರಿಸ್ಕೊಂಡು ಹೊರಡೋಣ. ನಾವೀಗ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ರೀಚ್ ಆಗಿದ್ದಾಯಿತು. ಅಲ್ಲಿ ಬಿಟ್ಟಿದ್ದು ರೆಸಾರ್ಟಿಂದ ಬಿಟ್ಟು ಸೀದಾ ಅಲ್ಲಿಂದ ನಾನ್ ಸ್ಟಾಪು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದಿದ್ದಾಯಿತು. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ನೋಡಿರಿ. ಮಳೆ ಬರ್ತಾನೆ ಐತೆ. ಯಾಕಂದರೆ ನಿಂತು ಎಲ್ಲ ಮಳೆ ಬಂದಾಗಿಂದ, ಅಂದರೆ ಈಗಲೇ ಬಂದಿದ್ದೆ ಇಲ್ಲಿಗೆ, ಆದರೆ ಮಳೆ ಬರ್ತಾಯಿತ್ತು ಆಲ್ರೆಡಿ. ಮೊರಲ ಹೋದ್ರು. ಇನ್ನೊಂದು 3 ಜನ ಗಾಡೀಲಿ ಇದ್ದಾರೆ. ಇವ್ರು ಬಂದಮೇಲೆ ಇಲ್ಲಿಂದ ಅಬ್ಬೆ ಫಾಲ್ಸ್ ತೋರಿಸ್ಬೇಕು. ತೋರಿಸ್ಕೊಂಡು ಹೋಗೋಣ. ನೋಡಿ ಗಾಯ್ಸ್, ಅಲ್ಲಿ ಹೋಗಿ 3 days ಲೇಟು ಮತ್ತೆ ಬಂದ್ಬಿಟ್ಟೈತೆ. ನೋಡ್ಕೊಡ್ರಿ ಬೆಟ್ಟದ ಭೈರವೇಶ್ವರ ಟೆಂಪಲ್. ಸೊ ನಾವೀಗ ಇಲ್ಲಿ ಅಬ್ಬೆ ಫಾಲ್ಸ್ ಅಂತ ಐತೆ. ಅಬ್ಬೆ ಫಾಲ್ಸ್ ರೀಚ್ ಆಗಿದ್ದಾಯಿತು. ಬೆಟ್ಟದ ಭೈರವೇಶ್ವರ ಇವರೇನೋ ನೋಡಲಿಲ್ಲ, ಮಳೆ ಬರ್ತಿತ್ತಲ್ಲ ಅದರಿಂದ ಹೇಳ್ಬಿಟ್ಟು ಟೆಂಪಲ್ ಓಪನ್ ಇಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ರು. ಟೆಂಪಲ್ ಓಪನ್ ಅಲ್ಲಿ ಯಾವಾಗಲೂ ಇರಲ್ಲ. ಏನಕ್ಕೆ ಅಂದರೆ ಅಲ್ಲಿ ಬರೀ ಫೋಟೋಶೂಟು ವೀಡಿಯೋ ಆ ಥರ ತೆಗ್ಯೋಕ್ಕೆ ಮಾತ್ರ ಅದಿರೋ ದೇವಸ್ಥಾನ. ಫೈನಲಿ ಎಲ್ಲ ಮುಗಿಸ್ಕೊಬಂದರು. ಇವ್ರು ದೇವಸ್ಥಾನ ಓಪನ್ ಆಗಿಲ್ಲ ಅಂದ್ಕೊಂಡು ವಾಪಸ್ ಬಂದ್ಬಿಟ್ಟವ್ರೆ. ಇವಾಗ ಇಲ್ಲಿ ಫಾಲ್ಸ್ ಹತ್ರ ಬಿಟ್ಟಿದ್ದೀನಿ. ಫಾಲ್ಸ್ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತಾರೆ ನೋಡಬೇಕು. ನೋಡಿರಿ, ನಮ್ಮ ಡಾರ್ಲಿಂಗು ಮಳೆ ಬಂದು ನೆನೀತಾವಳೆ. ಫುಲ್ ಆಲ್ರೆಡಿ ನೆಂದಾಗ್ಬಿಟ್ಟವಳೆ. ಆದರೂ ಗಲೀಜಾಗಿಲ್ಲ ಗೈಸ್ ಕೆಸರಲ್ಲಿ. ಅದೊಂದೇ ಖುಷಿ ವಿಚಾರ. ಇವಾಗ ಇದೇ ರೋಡಲ್ಲಿ ಇವ್ರನ್ನ ರೆಸಾರ್ಟ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಚೆಕ್ಔಟ್ ಮುಗಿಸ್ಕೊಂಡು ಆಮೇಲೆ ಎಲ್ಲೋಗ್ಬೇಕು ನೋಡೋಣ ಬನ್ನಿ. ಈಗ ಅವ್ರು ಬರಬೇಕು. ಅವ್ರು ಬರೋ ಗಂಟೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ನಾವು ಮತ್ತೆ ರೆಸಾರ್ಟ್ ಹತ್ರ ಬಂದಿದ್ದಾಯಿತು. ಏನಕ್ಕೆ ಅಂದರೆ ರೆಸಾರ್ಟಲ್ಲಿ ಚೆಕ್ಔಟ್ ಮಾಡಬೇಕಲ್ವಾ. ಮಜರಾಬಾದ್ ಫೋರ್ಟು. ನಾನು ಇದಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸಕಲೇಶ್ಪುರ ರೈಟ್ ತೊಗೊಂಡಿದ್ದರೆ, ಸಕಲೇಶ್ಪುರಕ್ಕೆ ಬಂದು ಮತ್ತೆ ರೈಟ್ ತೊಗೊಂಡಿದ್ರೆ ಅಲ್ಲಿಂದ 2 ಕಿಲೋಮೀಟ್ರ್ ಮಜರಾಬಾದ್ ಫೋರ್ಟು. ಇವ್ರ ಕಸ್ಟಮರ್ ಏನಂದ್ರು ಅಂದರೆ, ಅಲ್ಲಿ ಫೋನ್ ಮಾಡ್ತಾರೆ ಚೆಕ್ಔಟ್ ಮಾಡೋಣ ಫಸ್ಟು ಅಂತೇಳಿ ಅಲ್ಲಿಂದ ಇವಾಗ 22 ಕಿಲೋಮೀಟ್ರ್ ಕರ್ಕೊಬಂದಿದ್ದಾರೆ. ಮತ್ತು ಇಲ್ಲಿಂದ ಇವಾಗ 24 ಕಿಲೋಮೀಟ್ರ್ ಮಜರಾಬಾದ್ ಫೋರ್ಟ್ಗೆ ಹೋಗಬೇಕು. ನಾನು ಹೇಳಿದೆ, ಸರ್ ಇಲ್ಲ, ಇಲ್ಲೇ 2 ಕಿಲೋಮೀಟ್ರ್ ಅಷ್ಟೇ ಇರೋದು, ನೋಡ್ಕೊಂಡು ಹೋಗ್ಬಿಡೋಣ ಅಂತಂದೆ. ಇಲ್ಲ ಪರವಾಗಿಲ್ಲ, ಹೋಗ್ಬಿಡ್ಬಿಡೋಣ ಅಂತಂದರು. ನನಗೇನು ಮಾಡಿರಿ, ನಾನೇನು ಮಾಡೋಕ್ಕಾಗುತ್ತೆ, ಬಿಡ್ರಿ, ಅವ್ರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ಅವ್ರು ಬಂದಮೇಲೆ ಹೊರಡೋಣ, ನೋಡೋಣ ಗೈಸ್. ರೂಮ್ ಚೆಕ್ಔಟ್ ಮಾಡಿಕೊಂಡು ಅವ್ರ ಬ್ಯಾಗ್ಸ್ ಎಲ್ಲ ತೊಗೊಬರೋಕ್ಕೆ ಅಂತ ಹೋದರು. ಈಗ ಅವ್ರು ತೊಗೊಂಡು ಬಂದಮೇಲೆ ಊಟ ಇಲ್ಲೇ ಮಾಡ್ತಾರಾ ಇಲ್ಲ ಹೊರಗಡೆ ಮಾಡ್ತಾರಾ ಗೊತ್ತಿಲ್ಲ, ನೋಡ್ಬೇಕು. ನಂಗೆ ಆಲ್ರೆಡಿ ಹೊಟ್ಟೆ ಹಸ್ತೈತೆ. ಈ ಮಜರಾಬಾದ್ ಪೋರ್ಟ್ ಹತ್ರ ಏನಾರ ಸ್ನ್ಯಾಕ್ಸ್ ಸಿಕ್ಕರೆ ತಿನ್ನೋಣ. ಓಕೆ ಗೈಸ್, ಈಗ ಅವ್ರು ಬಂದಮೇಲೆ ಹೊರಡೋಣ. ನೋಡ್ರಿ, ನೆನ್ನೆ ಎಷ್ಟು ಬೈಕ್ ಇದ್ದೋ ಇಲ್ಲಿ, ಇವತ್ತು ನೋಡ್ರಿ ಎಷ್ಟು ಬೈಕ್ ನಿಂತಿದ್ದಾವೆ. ಈ ಬೈಕ್ ನೋಡಿ ಗೈಸ್, ಇದು ರೆಡ್ ಕಲರ್ ಇದೆಯಲ್ಲ, ಅಲ್ಟಿಮೇಟಾಗಿ ಕಾಣಿಸ್ತೈತೆ. ಒಳ್ಳೆ ಕಾರ್ದು ಡೂಮ್ ಕೊಟ್ಟಂಗೆ ಕೊಟ್ಟವ್ರು ನೋಡ್ರಿ, ಡಬಲ್ ಡೂಮ್, ಮಸ್ತಾಗೈತೆ ಅನ್ಕೊಡ್ರಿ. ಫೈನಲಿ ಇಲ್ಲಿ ಎಷ್ಟು ಗಾಡಿ ನಿಂತಿದ್ದೋ ನೆನ್ನೆ, ಅಷ್ಟು ಗಾಡಿ ಇವತ್ತು ಕಾಣಿಸ್ತಿಲ್ಲ. ಬರೀ 4 ಗಾಡಿ ಕಾಣಿಸ್ತಾ ಇರೋದು. ಮೋಸ್ಟ್ಲಿ ಎಲ್ಲ ಅವ್ರ ಪಡೆಗೆ ಅವ್ರು ಹೊರಟೋಗಿದ್ದಾರೆ ಅನಿಸುತ್ತೆ. ನೋಡ್ರಿ, ಇದೇ ರೆಸಾರ್ಟಿಗೆ ಬಂದಿರೋದು. ಈಗ ಅವ್ರು ಬಂದಮೇಲೆ ಹೋಗ್ಬಿಟ್ಟು ಮಜರಾಬಾದ್ ಪೋರ್ಟಿಗೆ ಕರ್ಕೊಂಡು ಹೋಗೋಣ.
ಇವತ್ತಂತೂ ಮಳೆ ಮೇಲೆ ಮಳೆ ಬರ್ತಾನೆ ಐತೆ. ಆಲ್ರೆಡಿ ನಾನು ಸಕಲೇಶ್ಪುರ ಮೊನ್ನೆ ರೀಸೆಂಟಾಗಿ ಇದೇ ರೋಡಲ್ಲೇ ಹೋದೆ ಮೊನ್ನೆ ರೀಸೆಂಟಾಗಿ. ಮೊನ್ನೆ ಗಾಡಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ, ಹಿಂಗೆ ಸಕಲೇಶ್ಪುರದ ಮೇಲೆ ಹೋಗಿದ್ದು. ಹೊರನಾಡು ಮುಗಿಸ್ಕೊಂಡು ಲಾಸ್ಟಲ್ಲಿ ಕಳಸ ಬಂದು, ಕಳಸದಿಂದ ನಾನ್ ಸ್ಟಾಪ್ ಹಿಂಗೆ ಹೋಗಿದ್ದು. ಸಕಲೇಶ್ಪುರ ಮೇಲೆ ಹೋಗಿದ್ದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್. ಮಜಾರಾಬಾದ್ ಫೋರ್ಟ್ ಮಳೆ ಅಂದರೆ ಜೋರಾಗಿ ಬರ್ತಿಲ್ಲ, ಮಾಮೂಲಿ ಹನಿ ಥರ ಬೀಳ್ತೈತೆ. ಮಳೆ ನಾರ್ಮಲ್ ನೆಂದೇ ಹೋಗ್ತೀವಿ ಅಂದ್ಕೊಳ್ರಿ, ಆ ಥರನೇ ಮಳೆ ಬರ್ತಾ ಇರೋದು. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಷ್ಟು ನೆಂದೋಗ್ಬಿಡ್ತೀವಿ. ನೋಡ್ರಿ ಮಳೆ ಬರ್ತಾನೆ ಐತೆ. ಅಲ್ಲೇ ನೋಡ್ರಿ ಮಂಜರಾಬಾದ್ ಫೋರ್ಟ್ ಅಲ್ಲಿ ಹತ್ತವ್ರು ನೋಡ್ರಿ ಎಲ್ಲ. ಹಂಗೆ ನಡ್ಕೊಂಡು ಹೋಗ್ಬೇಕು, ಮತ್ತು ಅಲ್ಲಿಂದನೇ ವಾಪಸ್ ಬರಬೇಕು. ಗಾಡಿ ನೋಡ್ರಿ, ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಮಳೆ ಬರ್ತಾನೆ ಐತೆ. ನೋಡ್ರಿ ಅಲ್ಲಿ ಕಾಣಿಸ್ತೈತೆ ಗಾಡಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಮಳೆ ಬರ್ತಾನೆ ಐತೆ. ನಾನು ಮಳೆಯಲ್ಲಿ ನಿಂತ್ಕೊಂಡೆ ಹೋಯ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಗಂಟೆ ಹೋಗ್ಬೇಕೀಗ ನಾವು. ಈಗ ಹಾಸನ್ ಹೈವೇಲಿ ಇಲ್ಲಿ ಬ್ರದರ್ಸ್ ಕಿಚನ್ ಅಂದ್ಬಿಟ್ಟು ಇದೇ ಹೋಟ್ಲಲ್ಲಿ ಊಟಕ್ಕೆ ಅಂತ ಹಾಕಿದ್ದೀವಿ. ಬನ್ನಿ ಹೋಗಿ ಊಟ ಮಾಡೋಣ. ಫಸ್ಟು ಫೈನಲಿ ಊಟ ಮಾಡ್ತಾ ಇದ್ದೀನಿ. ಇಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಚಿಕನ್ ಫ್ರೈಡ್ ರೈಸ್ ಅಂದರೆ ಚೆನ್ನಾಗಿತ್ತು. 1 ಲೀಟ್ರ್ ವಾಟರ್ ಬಾಟ್ಲು, 1 ಲೀಟ್ರ್ 2 ಲೀಟ್ರ್ ಓದೈತಿಲ್ಲ ಬೇಕಿದ್ದು, 3/4 ಲೀಟ್ರ್ ಅನಿಸುತ್ತೆ. 3/4 ಲೀಟ್ರ್ ವಾಟರ್ ಬಾಟ್ಲು ತೊಗೊಬಂದೆ. ಬನ್ನಿ ಇವಾಗ ನಾನ್ ಸ್ಟಾಪು ಬೆಂಗಳೂರಿಗೆ ಹೋಗಬೇಕು. ಚಚ್ಕೊಂಡು ಹೋಗೋಣ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬೆಂಗಳೂರು ರೀಚ್ ಆಗುತ್ತೆ. ಒಂದು 11-11:30 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಹೋಗೋಣ. ಗೈಸ್ ನಮ್ಮ ಕಸ್ಟಮರೆಲ್ಲ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದರು. ಬನ್ನಿ ಇವ್ರನ್ನ ಕರ್ಕೊಂಡು ಇವಾಗ ಹೊರಡೋಣ. ನಾವು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು. ಇಲ್ಲಿ ಆನ್ ದ ವೇ ಇವ್ರಿಗೆ ಯಾವುದೋ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಕಾಣಿಸ್ಬಿಟ್ಟೈತೆ. ಅದನ್ನು ನೋಡ್ರಿ ಇಲ್ಲಿ ಐತೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆ. ಬಂದವ್ರೆ ಗೈಸ್. ನಮ್ಮ ಗಾಡಿ ಏನೋ ಪಂಚರ್ ಆಗಿರೋ ಥರ ಐತೆ. ಅಲ್ಲಿ ನೋಡಿದಾಗ ಒಂಚೂರು ಏರ್ ಕಮ್ಮಿ ಆಗಿತ್ತು. ನೋಡ್ರಿ ಏರ್ ಇರೋ ಥರ ಕಾಣಿಸ್ತೈತೆ. ಸರಿ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡ್ರಿ ಇಲ್ಲಿ ಆಗೈತೆ ಪಂಚರ್. ಆಗಿಲ್ಲ ಅಂದ್ಕೊಂಡೆ, ಆಗ್ಬಿಟ್ಟೈತೆ. ಫೈನಲಿ ಪಂಚರ್ ಹಾಕಿದ್ದಾಯಿತು. 2 ಪಂಚರ್ ಆಗಿರಲಿಲ್ಲ, ಅದು 1 ಪಂಚರ್ ಹೋಗಲಿಲ್ಲ. ಮತ್ತೆ ಇನ್ನೊಂದ್ಸಲಿ ತೆಗೆದು ಮತ್ತೆ ಇನ್ನೊಂದ್ಸಲಿ ಹಾಕಿದ್ದಾಯಿತು. ಫೈನಲಿ ಇವಾಗ ಹಾಕಿದ್ದಾಯಿತು, ಫಿಕ್ಸ್ ಆಯಿತು. ಥರ ಹಾಕಿಸ್ಕೊಂಡು ಇವಾಗ ಹೊರಟಿದ್ದೀವಿ ಬೆಂಗಳೂರು ಕಡೆ. ಬನ್ನಿ ಹೋಗೋಣ. ನಾನು ಇಲ್ಲಿ ಹಾಸನ ಹೈವೇಲಿ ಹತ್ತತ್ರ ಇನ್ನೇನು ಉದಯಪುರ ಹತ್ತತ್ರ ಬಂದು, ಉದಯಪುರ ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ನೋಡ್ರಿ ಇಲ್ಲಿ ಬಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಗೋಣ ಬನ್ನಿ. ನೋಡ್ರಿ ಎಷ್ಟು ಜನ ಕಾಯ್ತವ್ರೆ. ಅವರೆಲ್ಲ ಏನಕ್ಕೆ ಕಾಯ್ತಾ ಇರೋದು ಅಂತಂದರೆ ನೋಡ್ರಿ ಯಾರ್ಯಾರು ನೋಡೋಕ್ಕಾಗಿಲ್ಲ ಇಲ್ಲಿ ಬ್ಲಾಗಲ್ಲಿ ನೋಡ್ಕೊಬಿಡ್ರಿ. ನಾನು ಅವ್ರನ್ನ ಹೋಟ್ಲಿಗೆ ಬಿಟ್ಟು ಕೂತಿದ್ದೀನಿ. ನಮ್ಮ ಕಸ್ಟಮರ್ ನೋಡ್ರಿ, ಒಬ್ಬೊಬ್ಬರೇ ಬರ್ತಾವ್ರೆ. ಅವರೇ ನಮ್ಮ ಕಸ್ಟಮರು. ಈಗ ಅವರೆಲ್ಲ ಊಟ ಮಾಡ್ಕೊ ಬರಲಿ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ಗೈಸ್. ಅಲ್ಲಿ ನೋಡ್ರಿ ಕಿಚ್ಚನ ಹಳ್ಳಿ ಮನೆ ಬರಲ್ಲ ಆ ಹೋಟ್ಲಿಗೆ. ಲಾಸ್ಟ್ ಟೈಮ್ ಅಂದರೆ ನಾನು ಇನ್ನೂ ಟಿ ಗಾಡಿ ತೊಗೊಂಡಿಲ್ಲ, ಕಾರಲ್ಲಿ ಓಲೋ ಏನೋ ಮಾಡ್ತಿದ್ದೆ ನಾನು. ಆ ಟೈಮಲ್ಲಿ ಊರಿಂದ ಏನೋ ಬರಬೇಕಾದ್ರೆ ನನ್ನ ತಮ್ಮ ಏನೋ ಅಲ್ಲಿಗೆ ಹೋಗೋಣ ಅಂತ ಅಂದಿದ್ದೆ ಊಟಕ್ಕೆ. ಸರಿ ಹೋಗೋಣ ಬಿಡು ಅಂತ ಸುಮ್ಮನಾಗಿದೆ. ಅವಾಗ ಒಂದು ಸ್ವಲ್ಪ ದುಡ್ಡು ಆಗ್ತಿಲ್ಲ ಕೈಯಲ್ಲಿ. ಆಯಿತು ಹೋಗೋಣ ಅಂದ್ಬಿಟ್ಟು ಹೋಗಿದ್ದು. ಊಟ ಎಲ್ಲ ಆದಮೇಲೆ ಬಿಲ್ ಪೇ ಮಾಡಬೇಕಲ್ಲ. ಬಿಲ್ಲೆಲ್ಲ ಪೇ ಮಾಡಿ ಬಂದಮೇಲೆ ಕಾರಲ್ಲಿ 1,000 ರೂಪಾಯಿ ಏನೋ 1,000 ಚಿಲ್ಲರೇನೋ ಆಗಿತ್ತು ಒಟ್ಟು 4 ಜನದಿಂದ. ಅಷ್ಟೊಂದು ಆಯಿತಾ ಅಂತ ಅಂದಿತ್ತು ನಮ್ಮಮ್ಮ. ಅವಾಗ ಗೊತ್ತಾಯಿತು ಇಷ್ಟು ಕಷ್ಟ ಆಯ್ತಲ್ಲ ಇವ್ರಿಗೆ, ನಮಗಿನ್ನು ಹೆಂಗೆ ಅನ್ನಿಸ್ಬೇಕಿದು. ನಾವು ದುಡಿತಾ ಇದ್ದೀವಿ, ನಮಗೇನು ಅನ್ನಿಸ್ತಿಲ್ಲ. ಇವ್ರಿಗೆ ಆ ಟೈಮಲ್ಲಿ ಎಷ್ಟು ಕಷ್ಟ ಇರಬೇಕು ಅಂತ ಅವಾಗ ಅನಿಸಿತ್ತು ನನಗೆ. ಇವಾಗಲೂ ಅಷ್ಟೇ ಗೈಸ್, ನಮ್ಮಮ್ಮ ಯೋಚನೆ ಮಾಡುತ್ತೆ. ಹೊರಗಡೆ ಊಟ ಮಾಡಬೇಕು ಅಂದರೆ ಈಗ ಕೊಡ್ಸುತ್ತಾ ಇಲ್ಲ ಅನ್ನಲ್ಲ, ಆದರೂ ಈಗಲೂ ಯೋಚನೆ ಮಾಡುತ್ತೆ ನಮ್ಮಮ್ಮ. ಬೇಕಾಬಿಟ್ಟು ಖರ್ಚು ಮಾಡಿಬಿಡ್ತಾರೆ, ದುಡ್ಡನ್ನ ಉಳಿಸ್ಕೊಳ್ಳಲ್ಲ ಇವರು. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡುತ್ತೆ ನಮ್ಮಮ್ಮ. ಇಲ್ಲಿ ಕೂತಿದ್ನಲ್ಲ ನೋಡ್ರಿ, ಸುಮ್ಮನೆ ಹಂಗೆ ತಿರುಗಿದೆ, ನೋಡ್ಕೊಂಡು ಕೂತಿದ್ದೆ, ಕಾಣಿಸ್ತು. ವಿಷಯ ನೆನಪಾಯಿತು, ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ. ಈ ಹೋಟ್ಲಿಗೆ ಏನು ಫೇಮಸ್ಸೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಾನು ಟ್ರಾವೆಲ್ಸ್ ಬುಕ್ಕಿಂಗ್ ಮಾಡೋರೆಲ್ಲನೂ ಆಲ್ಮೋಸ್ಟ್ ಈ ರೋಡಲ್ಲಿ ಹೋಗ್ಬೇಕಾರೆ ಸ್ವಾತಿ ಡೆಲಿಕೇಸಿ ಅಂತ ಅಂತಾರೆ. ನಾನು ಯಾಕೆ ಹಿಂಗೆ ಇದೇ ಹೋಟ್ಲು ಅಂತ ಅನ್ಕೋತೀನಿ.
ಅಂತ ಟೇಸ್ಟು ಮಾಡಿಲ್ಲ ನಾನು ಹೋಟ್ಲಲ್ಲಿ ಒಂದು ದಿವಸನೂ ನಾನು ಟೇಸ್ಟ್ ಮಾಡಿಲ್ಲ ಫುಡ್ನ. ನೋಡೋಣ ಮಾಡೋಣ ಒಂದು ದಿವಸ ಏನೈತೆ ಟೇಸ್ಟ್ ಮಾಡೋಣ. ನಾನೀಗ ಊಟ ಮಾಡೋಕ್ಕೆ ಕರೆದ್ರು ಅವರು, ಇಲ್ಲ ಊಟ ಬೇಡ ನಾನು ಬೆಂಗಳೂರೊಳಗೆ ಮಾಡ್ತೀನಿ ಅಂತಂದು. ಏನಕ್ಕೆ ಅಂದರೆ ನಾನಲ್ಲಿ ಮಧ್ಯಾಹ್ನ ಚಿಕನ್ ಫ್ರೈಡ್ ರೈಸನ್ನು ತಿಂದೆ. ಮಧ್ಯಾಹ್ನ ಅಂದರೆ ಸಂಜೆ 4 ಗಂಟೆ ಟೈಮಲ್ಲಿ ನಾನು ಚಿಕನ್ ಫ್ರೈಡ್ ರೈಸ್ ತಿಂದಿದ್ನಲ್ವ, ಅದು ಜೀರ್ಣ ಆಗಿರಲಿಲ್ಲ ಇನ್ನು. ಅದಕ್ಕೋಸ್ಕರ ಸರಿ ಮಾಡ್ಕೊಬನ್ನಿ ನಾನು ಬೆಂಗಳೂರೊಳಗೆ ಮಾಡ್ತೀನಿ ಅಂತಂದೆ. ಅಲ್ಲೋಗ್ಬಿಟ್ಟು ಒಂದು ಟೀ ಕುಡ್ಕೊಬಂದೆ ಅಷ್ಟೇ. ಟೀ ಕುಡಿಯೋದು ನಿಮಗೆ ತೋರಿಸಿಲ್ಲ. ರೋಡ್ ದಾಟ್ಕೊಂಡೋಗಿ ಟೀ ಕುಡ್ಕೊಬಂದಿದ್ದು. ಫೈನಲಿ ಇವಾಗ ಹೋಗಿ ಅವ್ರನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ ಒಂದು 12 ಗಂಟೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಸಂತೋಣ ಸಿಗ್ತಾರೆ ಅಂದ್ಕೊಂಡೆ. ಅವ್ರು ಆಲ್ರೆಡಿ ಬೆಂಗಳೂರಲ್ಲಿ ಡ್ರಾಪ್ ಹೋಯ್ತವ್ರು, ಆಲ್ರೆಡಿ ಡ್ರಾಪ್ ಮಾಡೋಕ್ಕೆ ಹೋಗ್ಬಿಟ್ಟವ್ರೆ. ನಾನು ಹೋಗ್ಬೇಕೀಗ. ಬನ್ನಿ ಹೋಗೋಣ. ಪಂಚರ್ ಆಗಿತ್ತು ಅಂತ ಹೇಳಿದ್ನಲ್ಲ, ಪಂಚರ್ ಹಾಕಿಸ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಅಲ್ಲಿ ಪಂಚರ್ ಹತ್ರನೇ ಸ್ವಲ್ಪ ಲೇಟ್ ಆಗಿತ್ತು. ಬನ್ನಿ ಹೋಗೋಣ. ಈಗ ಎಲ್ಲರೂ ಬರ್ತಾವ್ರೆ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡ್ರಿ ಎಷ್ಟು ಟ್ರಾಫಿಕ್ ಆಗೈತೆ. ಸಾರಿ ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಆಗೈತೆ ನೋಡ್ರಿ. ಫುಲ್ಲು ಶನಿವಾರ ಭಾನುವಾರ ಬಂತು ಅಂದರೆ ಫುಲ್ ಟ್ರಾಫಿಕ್ ಆಗುತ್ತೆ. ಅಲ್ಲಿ ನೆನ್ಮಂಗ್ಲ ರೀಚ್ ಆಗಿದ್ದಾಯಿತು ನೋಡ್ರಿ. ಎಷ್ಟು ಜನ ಆಗೈತೆ ನೆನ್ಮಂಗ್ಲ. ಫೈನಲಿ ಡ್ರಾಪ್ ಎಲ್ಲ ಮುಗೀತು. ಡ್ರಾಪ್ ಮುಗಿಸ್ಕೊಂಡು ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಸಾರಿ ಮನೆಗೆ ಹೋಗಲ್ಲ ಇವಾಗ, ಮತ್ತೆ ನಾಳೆ ಬೆಳಗ್ಗೆ ಡ್ಯೂಟಿ ಇದೆ ಗಾಯ್ಸ್. ಇವಾಗ ಹೋಗ್ಬಿಟ್ಟು ನಾನು ಆನ್ ದ ವೇ ಪೆಟ್ರೋಲ್ ಬಂಕ್ ಸಿಗೋ ಜಾಗ ನೋಡ್ಬಿಟ್ಟು ಬೆಳಗ್ಗೆ ಬೇಗ 24 hours ಓಪನ್ ಆಗಿರೋವಂಥ ಪೆಟ್ರೋಲ್ ಬಂಕ್ ನೋಡ್ಬಿಟ್ಟು ಮಲ್ಕೊಳ್ಳೋಣ. ನಾಳೆ ಬೆಳಗ್ಗೆ ಎದ್ದು ಮತ್ತು 5 ಗಂಟೆಗೆ ಪಿಕಪ್ ಮಾಡಬೇಕು ಗಾಯ್ಸ್. ಬೆಳಗ್ಗೆ 5 ಗಂಟೆಗೆ ಪಿಕಪ್ ಮಾಡಬೇಕು. ಫೈನಲಿ ನಾನು ನೋಡ್ರಿ ನಾನು ಮೊದಲು ಡ್ಯೂಟಿ ಮಾಡ್ತಿದ್ನಲ್ಲ ಗೂಗಲ್ ಕಂಪ್ನೀಲಿ ಕಾರ್ ಓಡಿಸ್ಬೇಕಾದ್ರೆ ಇದೇ ರೋಡಲ್ಲಿ ಓಡಿರ್ತಿದ್ದು, ಇದೇ ರೋಡಲ್ಲಿ ಬರ್ತಿದ್ದು. ಫೈನಲಿ ಇದೇ ಕಂಪ್ನಿ ಒಳಗಡೆ, ಕಂಪ್ನಿ ಅಂದರೆ ಈ ಬಾಗ್ಮನೆ ಪಾರ್ಕಲ್ಲಿ ಎಷ್ಟೊಂದು ಕಂಪ್ನಿಗಳಿದ್ದಾವೆ. ಇದರೊಳಗಡೆ ಬಂದು ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ನನಗೆ ಗೈಸ್ ಹೊಟ್ಟೆ ಬೇರೆ ಹಸಿತೈತೆ. ಅವಾಗಲೇ ಹಸಿತಿರ್ಲಿಲ್ಲ, ಹೊಟ್ಟೆ ಇವಾಗ ಹಸಿತೈತೆ. ಹೋಗ್ಬಿಟ್ಟು ಹೊಟ್ಟೆಗೆ ಏನಾರ ಸಿಕ್ಕರೆ ತಿಂದ್ಬಿಟ್ಟು ಪಾಯಿಂಟ್ಗೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ. ಇಲ್ಲಿಂದ ಪಾಯಿಂಟ್ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನೋಡ್ತೀನಿ. ನಾನು ಇವಾಗಿರೋದು ಮಾದೇವಪುರ ಬಾಗ್ಮನೆ ಪಾರ್ಕಲ್ಲಿರೋದು ಗೈಸ್. ಇಲ್ಲಿ ನೋಡ್ರಿ 21 ಕಿಲೋಮೀಟ್ರ್ ಐತೆ, 46 ನಿಮಿಷ ತೋರಿಸ್ತೈತೆ. 46 ನಿಮಿಷ ಅಂದರೆ ನಾನು ಹೋಗೋ ಅಷ್ಟರಲ್ಲಿ ಇವಾಗ ಆಲ್ರೆಡಿ 10:15 ಟೈಮ್ ಆಗುತ್ತೆ. ನಾನು ಹೋಗೋ ಅಷ್ಟು ಊಟ ಮಾಡ್ಕೊಂಡು ಹೋಗೋಷ್ಟು ಒಂದು 12 ಗಂಟೆ ಆಗುತ್ತೆ ಅಂತ ನೋಡ್ರಿ. 12 ಗಂಟೆಗೆ ಮಲಿಕೊಂಡು ಮತ್ತೆ ಬೆಳಗ್ಗೆ 4:15ಗೆ ಎದ್ದೇಳಬೇಕು. ಬನ್ನಿ ಗಾಯ್ಸ್ ಹೋಗೋಣ. ಹೊಟ್ಟೆ ಸತ್ ಫಸ್ಟ್ ಊಟ ಮಾಡಬೇಕು. ಬನ್ನಿ ಊಟ ಎಲ್ಲಿ ಸಿಗುತ್ತೆ ನೋಡೋಣ, ಊಟ ಮಾಡೋಣ ಫಸ್ಟು. ಫೈನಲಿ ಕಸ್ಟಮರ್ ಫುಲ್ ಹ್ಯಾಪಿ ಆದರು. ಯಾಕಂದರೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದುಬಿಟ್ಟಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಕಸ್ಟಮರ್ ಫುಲ್ ಹ್ಯಾಪಿ ಆದರು. ಬಂದು ಊಟ ಮಾಡ್ತಾಯಿದ್ದೀನಿ. ನಾನು ಊಟ ಎಲ್ಲ ಬಂದಿದ್ದಾಯಿತು. ಇವಾಗ ಗಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್ ಎಷ್ಟು ಗಲೀಜೈತೆ ಗಾಡೀಲಿ. ಎಲ್ಲ ವಾಟರ್ ಬಾಟ್ಲು, ಇಲ್ಲಿ ನೋಡಿರಿ ಟಿಶ್ಯೂ ಪೇಪರ್ಸು, ಇನ್ನೊಂದು ವಾಟರ್ ಬಾಟ್ಲ್ ಐತೆ. ಇಲ್ಲೆಲ್ಲ ವಾಟರ್ ಬಾಟ್ಲು ನೋಡಿರಿ, ಇಲ್ಲೆಲ್ಲ ಟಿಶ್ಯೂ ತುರ್ಕವ್ರೆ, ಇಲ್ಲೂ ವಾಟರ್ ಬಾಟ್ಲವೆ. ನೋಡ್ರಿ ಎಷ್ಟು ವಾಟರ್ ಬಾಟ್ಲು. ಎಲ್ಲ ಎಲ್ಲಿ ಬಿಸಾಕೋದೇವು ನಾನು ಸೀರಿಯಸ್ ಆಗಿ ಗೊತ್ತಾಯ್ತಿಲ್ಲ. ಗೈಸ್ ಇಲ್ಲಿ ನೋಡಿ ಗೈಸ್, ಏನೇನೋ ತುರ್ಕ್ ಇಲ್ಲೆಲ್ಲೇ ಬಿಟ್ಟವ್ರೆ. ನೋಡ್ರಿ ಆಪಲ್ ತಿಂದವ್ರೆ, ಇಲ್ಲೇ ತುರ್ಕವ್ರೆ. ಎಷ್ಟು ಟಿಶ್ಯೂ ತುರ್ಕವ್ರೆ ನೋಡ್ರಿ. ಹಿಂದೆಗಡೆ ಯಾರು ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲಿ ಮಾಡ್ರೆ ಕೆಲಸ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಬೇಜಾರಾಗ್ಬಿಡುತ್ತೆ ಗೈಸ್, ಇಷ್ಟು ಗಲೀಜು ಮಾಡಿರ್ತಾರಲ್ಲ ಗಾಡಿನ. ಇವ್ರ ಮನೇನೂ ಸೇಮ್ ಹಿಂಗೆ ಗಲೀಜು ಮಾಡ್ಕೋತಾರೆ ಏನೋ ಗೊತ್ತಿಲ್ಲ ಗೈಸ್. ಸೀರಿಯಸ್ ಆಗಿ ಹೇಳ್ತಾ ಇರೋದು, ಸಿಕ್ಕಾಪಟ್ಟೆ ಗಲೀಜು ಮಾಡೋರೆ ನೋಡ್ರಿ ಇಲ್ಲಿ. ಮತ್ತೆ ಈಗ ನಾಳೆ ಬೆಳಗ್ಗೆ ನಾನು ಹಿಂಗೆ ಹೋದರೆ
ಈಗ ನಾನೇನೋ ಅಂದ್ಕೊಡ್ತೀನಿ, ಈಗ ಆಯಿತು ಟೈಮ್ ಇರೋಲ್ಲ, ಓಕೆ ಇಮಿಡಿಯೇಟ್ ಬಂದು ಇಮಿಡಿಯೇಟ್ ಪಿಕಪ್ ಮಾಡಬೇಕು ಅಂತಿರುತ್ತೆ ಗೊತ್ತಾ. ಅಂಥ ಟೈಮಲ್ಲಿ ಈ ಕಸನೆಲ್ಲ ನಾನು ಹಿಂಗೆ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಓಕೆ ಹಿಂಗೆ ಮಾಡ್ಬೇಕು ಹೇಳ್ರಿ ಗೈಸ್. ನಮ್ಮ ಕಸ್ಟಮರ್ಗೆ ಹೇಳೋದಿಷ್ಟೇ, ಗಾಡಿನ ಗಲೀಜು ಮಾಡಬೇಡ್ರಿ. ಮನೇನೂ ಹಿಂಗೆ, ನಿಮ್ಮ ಮನೇಲಿ ನೀವು ಹಿಂಗೆ ಮಾಡ್ಕೋತೀರಾ, ಒರೆಸ್ತಾ ಇರ್ತೀರ ತಾನೆ, ಅವಾಗ ಕಸ ಗುಡಿಸ್ತಿರೋ ತಾನೆ. ಫೈನಲಿ ಗಾಡಿನ ಒಂದು ರೇಂಜಿಗೆ ಕ್ಲೀನ್ ಮಾಡಿದ್ದಾಯಿತು ಗೈಸ್. ಇವಾಗ ಗಾಡಿ ಬುಕ್ ಮಾಡ್ತೀರಾ, ಗಾಡಿ ಬುಕ್ ಮಾಡಿ ದುಡ್ಡು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಬಿಸಾಕಿದ್ನ ನೀವು ಮಾಡಿದ್ನೆಲ್ಲ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಗೈಸ್. ಇದನ್ನು ಅರ್ಥ ಮಾಡ್ಕೊಡ್ರಿ ಫಸ್ಟು. ನೀವು ಮನೇಲಿ ಎಷ್ಟು ನೀಟಾಗಿ ಇಟ್ಕೊತೀರೋ, ಇಲ್ಲಿ ಗಾಡಿಗೆ ಬಂದಮೇಲೆ ಗಾಡಿನೂ ನಿಮ್ಮ ಮನೆ ಥರನೇ ನೋಡ್ಕೊಡ್ರಿ. ನಾವು ನಮ್ಮ ಮನೆ ಥರನೇ ಗಾಡಿನ ಕ್ಲೀನಾಗಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಯಾವಾಗಲೂ ಹಂಗೆ ಇರ್ತೀವಿ. ನೀವು ಅದೇ ಥರ ನೋಡ್ಕೊಡ್ರಿ. ನಮಗೊಂದು ಖುಷಿ ಇರುತ್ತೆ, ಬಿಡಪ್ಪ ನಮ್ಮ ಕಸ್ಟಮರ್ ನೋಡಪ್ಪ ಒಂಚೂರು ಗಲೀಜು ಮಾಡಿಲ್ಲ, ಈ ಥರ ಅಂದ್ಕೋತೀವಿ ನಾವು. ನೀವು ನೋಡಿದ್ರೆ ಅಲ್ಲಂದ್ರೆ ಅಲ್ಲೇ ಟಿಶ್ಯೂ ಪೇಪರ್ ಬಿಸಾಕಿ, ಅಲ್ಲಿ ಬಿಸಾಕಿ, ಇದು ಬಿಸಾಕಿ ನಿಮ್ಮ ಪಾಡಿಗೆ ನೀವು ಹೊರಟೋಗ್ತೀರಾ. ನಾವು ನೆಕ್ಸ್ಟ್ ಡ್ಯೂಟಿ ಪಿಕಪ್ ಮಾಡಬೇಕು, ಗಾಡಿ ಕ್ಲೀನ್ ಮಾಡಬೇಕು ಅಂತ ಒದ್ದಾಡ್ತೀವಿ. ಇದು ಮೈನ್ ಪ್ರಾಬ್ಲಮ್. ಅಂದರೆ ನೋಡಿರಿ ಎಷ್ಟು ಕಸ ಐತಿ ಇಲ್ಲಿ, ಸೀರಿಯಸ್ ಆಗಿ ಇಷ್ಟು ಕಸ. ಅದು ಹಂಗೆ ಕಟ್ ಹಂಗೆ ಇಟ್ಟಿದ್ದೀನಿ. ನಾಳೆ ಪಿಕಪ್ ಪಾಯಿಂಟ್ ಹತ್ರ ಹೋದಾಗ ಎಲ್ಲನ ಇಷ್ಟು ಕಸ ಇವಾಗ ಇಲ್ಲೆಲ್ಲೂ ಹಾಕಂಗಿಲ್ಲ ಗೊತ್ತಾ ನಾನು. ಇಲ್ಲಿ ನೋಡ್ರಿ, ಇದು ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಐತೆ. ಈ ಪೆಟ್ರೋಲ್ ಬಂಕ್ದಲ್ಲಿ ಇಲ್ಲಿ ಹಾಕೋದ್ರೆ ಅವ್ರು ನಾಳೆ ಬೈಕ್ ಕಳಲ್ವ ನನ್ನ. ಅದಕ್ಕೋಸ್ಕರ ಹೇಳೋದಷ್ಟೇ, ದಯವಿಟ್ಟು ಗಾಡೀಲಿ ಗಲೀಜು ಮಾತ್ರ ಮಾಡಬೇಡ್ರಿ. ನೀವು ಕುಡೀರಿ, ಎಣ್ಣೆನೂ ಕುಡೀರಿ, ಗಾಡಿಲೇ ಕುಣೀರಿ, ಎಷ್ಟು ಬೇಕೋ ಅಷ್ಟು ಕುಣೀರಿ, ನಾವೇನೂ ಬೇಜಾರು ಮಾಡ್ಕೊಳ್ಳೋದ. ಗಲೀಜು ಮಾತ್ರ ಮಾಡಬೇಡ್ರಿ ಅಷ್ಟೇ. ಸೀರಿಯಸ್ಸಾಗಿ ಅಷ್ಟು ಬೇಜಾರಾಗುತ್ತೆ ಗೈಸ್ ಒಂದೊಂದ್ಸರಿ ಗಾಡಿ ಗಲೀಜು ನೋಡ್ಬಿಟ್ರೆ. ಫೈನಲಿ ಗಾಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತೆ ನಾಳೆ ಬೆಳಗ್ಗೆ 5 ಗಂಟೆಗೆ ಪಿಕಪ್ ಐತೆ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಓಕೆ, ಬೈ.